ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಇಂದಿನ ಪತ್ರಿಕಾಗೋಷ್ಠಿಯ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ಹಲವಾರು ವರ್ಷಗಳಿಂದ ಮಹಾನಗರ ಪಾಲಿಕೆ ಅಲ್ಲಿ ಆಡಳಿತ ನಡೆಸುವಂತಹ ಅಧಿಕಾರಿಗಳಿರ್ಬೋದು, ಸದಸ್ಯರಿರ್ಬೋದು, ಮೇಯರ್ ಇರ್ಬೋದು, ಕಲಬುರಗಿ ನಗರಕ್ಕೆ ಯಾವುದು ಅವಶ್ಯಕತೆ ಇದೆ ಅನ್ನುವುದನ್ನು ಮರೆತು ತಮಗೆ ಬೇಡವಾದ ವಿಷಯಗಳನ್ನೇ ಮುಂಚೂಣಿಗೆ ತಂದು ಆಡಳಿತ ನಡೆಸ್ತಾ ಇದ್ದಾರೆ. ಹೀಗಾಗಿ ಮಹಾನಗರ ಪಾಲಿಕೆಗೆ ಸಂಪೂರ್ಣವಾಗಿ ಗ್ರಹಣ ಹಿಡಿದಿದೆ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಅಲ್ಲಿ ಮೇಯರ್ ಆದಂಥವರು ಅವರ ಕರ್ತವ್ಯ ಕಲಬುರಗಿ ನಗರ ಪ್ರದಕ್ಷಿಣೆ ಹಾಕಬೇಕು. ಸುಮಾರು 55 ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಡಬೇಕಾಗಿತ್ತು. ಇದ್ಯಾವುದನ್ನು ಮಾಡದೇನೆ ತಮಗೆ ಆಗದವರ ವಿರುದ್ಧ ಕತ್ತಿ ಮಸಿದು ಸುಳ್ಳು ಕೇಸುಗಳನ್ನು ಹಾಕಿ, ಯಾಕೆಂದರೆ ಇವರು ಗೃಹ ಸಚಿವರ ಪರಮಾಪ್ತರು, ಅವರಿಗೆ ಆಗದವರ ಕಟ್ಟಡಗಳನ್ನು ಧ್ವಂಸ ಮಾಡಿಸಿ ಬೇರೆ ಅಕ್ರಮ ಕಟ್ಟಡಗಳಿಗೆ ಶ್ರೀರಕ್ಷೆಯಾಗಿ ನಿಂತಂಥವರು ಈ ಮೇಯರ್. ತಮ್ಮ ಕಾಲಾವಧಿಯಲ್ಲಿ ತಮಗೆ ಸಿಕ್ಕಂತಹ ಅವಕಾಶವನ್ನು ಸದುಪಯೋಗಗೊಳಿಸದೇ ದುರುಪಯೋಗಗೊಳಿಸಿದ್ದೇ ಹೆಚ್ಚು. ಒಂದೇ ಒಂದು ಬುಟ್ಟಿ ಮಣ್ಣಾಗಲಿ ಅಥವಾ ಡಾಂಬರ್ ಆಗಲಿ ಇವರ ಅವಧಿಯಲ್ಲಿ ಸುರಿದಂಥ ಇತಿಹಾಸನೇ ಇಲ್ಲ. ಮತ್ತು ಅಧಿಕಾರಿಗಳ ಕಿವಿ ಹಿಡ್ಲಿ ಕೆಲಸ ಮಾಡಿಸ್ಕೊಳ್ಬೇಕಾಗಿತ್ತು. ಇದ್ಯಾವುದನ್ನು ಮಾಡದೇ ಆ ಇರಾನ್ ಯುದ್ಧದಲ್ಲಿ ಸತ್ತಂಥ ಖಮೇನಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಇವರಿಗೆ ಎಂಥ ಅವಕಾಶ ಸಿಕ್ಕಿತ್ತು ಅಂದರೆ, ಜನರಲ್ನಲ್ಲಿ ಸಚಿವರ ಆಪ್ತರೆನ್ನುವ ಕಾರಣಕ್ಕೆ ಇವರಿಗೆ ಅಲ್ಲಿ ಮೇಯರ್ ಸ್ಥಾನವನ್ನು ಅಲಂಕರಿಸಿಕೊಟ್ರು. ಅಭಿವೃದ್ಧಿ ಶೂನ್ಯ ಆಯಿತು ಮತ್ತು ಅವರ ಅವಧಿಯು ಕೂಡ ಮುಗೀತು. ದುರಂತ ಅಂದರೆ, ಕಾಂಗ್ರೆಸ್ಸಿನ ಪಾಲಿಕೆಯ ಸದಸ್ಯೆ ಒಬ್ಬರು ಲತಾ ರಾಠೋಡ್ ಅವರು ಹೈಕೋರ್ಟ್ಗೆ ಹೋಗ್ತಾರೆ. SC ಕೆಟಗರಿಯನ್ನು ಈ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಗೆ ಅದನ್ನು ಅನ್ವಯಿಸುವ ಹಾಗೆ ತಾವು ಆದೇಶ ಮಾಡಿರಿ ಅಂತ. ಯಾಕೆಂತ ಕೇಳಿದರೆ, ಅದು ಮೈನಾರಿಟಿಗೆ ಆಗಬೇಕು ಅಂತ ಮೇಲಿಂದ ಬಂದಿತ್ತು ಸರ್ಕಾರದಿಂದ. ಅದನ್ನು ತಪ್ಪಿಸಿ ಮತ್ತೆ SC ನಮಗೆ ರಿಸರ್ವೇಷನ್ ಕೊಡಿಸಿ ಅಂತ ಹೇಳಿ ಇವರು ಕೋರ್ಟಿಗೆ ಹೋದಾಗ ಕೋರ್ಟು ಅದನ್ನು ಖಡಾಖಂಡಿತವಾಗಿ ತಿರಸ್ಕಾರ ಮಾಡಿ, ಯಾವ ಕೆಟಗರಿ ಬಂದಿದೆಯೋ ಅದಕ್ಕಾಗಿಯೇ ನೀವು 7ನೇ ತಾರೀಕು ಚುನಾವಣೆ ನಡೆಸಿ ಅಂತ ಹೇಳಿ ಆದೇಶ ಸ್ಪಷ್ಟವಾಗಿ ಕೊಡ್ತು. 5ನೇ ತಾರೀಕು 5 ಮತ್ತು 6 ಎರಡೂ ದಿನಗಳ ಸುಮ್ಮನೆ ಕೂತ್ಕೊಂಡು ಪಾಲಿಕೆಯ ಸರ್ಕಾರಿ ವಕೀಲರು 7ನೇ ತಾರೀಕು ಒಂದು ರಿಟ್ ಹಾಕ್ತಾರೆ. ಅದರಲ್ಲಿ ಏನು ಅಂತ ಕೇಳಿದರೆ, ಸಂಸತ್ ಅಧಿವೇಶನ ನಡೀತಾ ಇರುವುದರಿಂದ ರಾಜ್ಯಸಭಾ ಸದಸ್ಯರಾಗಲಿ ಅಥವಾ ಲೋಕಸಭಾ ಸದಸ್ಯರಾಗಲಿ ಮತ ಹಾಕಲಿಕ್ಕೆ ಅವರು ಬರಲಿಕ್ಕೆ ಅಸಾಧ್ಯ ಆಗಿದೆ. ಹೀಗಾಗಿ ಈ ಚುನಾವಣೆಯನ್ನು ಮುಂದೂಡಿ ಅಂತ. ಅವತ್ತೇ 5ನೇ ತಾರೀಕಿಗೆ ಹೇಳ್ಬೋದಾಗಿತ್ತಲ್ಲ.
5-6 ಸಮ ಕೂತ್ಕೊಂಡು 7ನೇ ತಾರೀಕು ಆಗಿಂದಾಗೆ ಎಲೆಕ್ಷನ್ ಯಾವಾಗ ನಡೆಸಬೇಕಾಗಿತ್ತೋ ಅವತ್ತೇ ಹೇಳ್ತಾರೆ ಅಂದರೆ ಇಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಕಲಬುರಗಿ ಸಂಸದರಾದಂತಹ ರಾಧಾಕೃಷ್ಣ ದೊಡ್ಡಮನಿಯವರು ಸರಿಯಾಗಿ ಸಂಸತ್ ಅಧಿವೇಶನಕ್ಕೆ ಹಾಜರಾಗಿಲ್ಲ. ಸಂಸತ್ತಿನ ಆಡಳಿತ ಮಂಡಳಿಯೇ ಇದನ್ನು ಸ್ಪಷ್ಟೀಕರಣ ಕೊಟ್ಟಿದೆ. ಹೀಗಿದ್ದಾಗ ಇವರು ಮತ ಹಾಕಲಿಕ್ಕೆ ಕಲಬುರಗಿಗೆ ಬರಲಿಕ್ಕೆ ಸಾಧ್ಯನಾ? ಮತ್ತು ರಾಜ್ಯಸಭಾ ಸದಸ್ಯರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದಿನ ಚುನಾವಣೆಯಲ್ಲಿಯೂ ಕೂಡ ಅವರು ಮತ ಹಾಕಿಲ್ಲ. ಕುಂಟು ನೆಪ ಒಡ್ಡಿ ನಿನ್ನೆ ದಿನ ನಡಿಬೇಕಾದಂತಹ ಚುನಾವಣೆಯನ್ನು 29ನೇ ತಾರೀಕು ಮುಂದೂಡಿದ್ದಾರೆ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, 29ಕ್ಕೂ ಕೂಡ ಇವರು ಚುನಾವಣೆ ಮಾಡೋಲ್ಲ. ಯಾಕೆ ಅಂತ ಕೇಳಿದರೆ, ತಮ್ಮ ಆಪ್ತನೇ ನಾನು ಹೋಮ್ ಮಿನಿಸ್ಟರ್ ಇರುವವರೆಗೂ, ಈ ಸರ್ಕಾರದ ಅವಧಿ ಇರುವವರೆಗೂ ಇವರೇ ಮುಂದುವರಿಲಿ ಅನ್ನುವಂತಹ ಒಂದು ದುರಾಲೋಚನೆ ಇಲ್ಲಿಯ ಮಂತ್ರಿಗಳು ಇರುವುದರಿಂದ ಇವರು ಚುನಾವಣೆಯನ್ನು ನಡೆಸಲಿಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ನಾವು ಮೊನ್ನೆನೇ ದಿನಾನೇ ನಮ್ಮ ಶಿವಸೇನಾ ಪಕ್ಷದಿಂದ RC ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಚುನಾವಣೆಯನ್ನು ಮುಂದೂಡಬಾರ್ದು, KMC ಆ್ಯಕ್ಟ್ ಪ್ರಕಾರ ನೀವು ಚುನಾವಣೆ ನಡೆಸಲೇಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ವಿ. ಅದನ್ನು ಅವರು ಪುರಸ್ಕರಿಸದೇ ಮಂತ್ರಿಗಳ ಮಾತುಗಳನ್ನು ಕೇಳಿ ಇವತ್ತು ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ. ಇನ್ನೂ ದೊಡ್ಡ ದುರಂತ ಅಂದರೆ, ಜನರಲ್ನಲ್ಲಿ ಈ ಖರ್ಗೆ ಅವರ ಆಪ್ತರನ್ನು ಮೇಯರ್ ಮಾಡ್ತಿರ್ಬೇಕಾದ್ರೆ ಮುಸ್ಲಿಂ ಕಾರ್ಪೊರೇಟರ್ಗಳು ಇವರು ಬಹಳ ದೊಡ್ಡ ಗದ್ದಲ ಎಬ್ಬಿಸಿದ್ರು. ಜನರಲ್ ಬಂದಿದೆ, ನಮ್ಮಿಂದ ಪ್ರಿಯಾಂಕಾ ಖರ್ಗೆ ಅವರು ಗೆದ್ದು ಬಂದಿದ್ದಾರೆ, ನಮ್ಮಿಂದ ಅನೇಕ MLAಗಳು ಗೆದ್ದು ಬಂದಿದ್ದಾರೆ, ನಮ್ಮ ಸಮುದಾಯದ ಒಬ್ಬರನ್ನು ನೀವು ಯಾಕೆ ಮಾಡಲಿಲ್ಲ ಮೇಯರ್ ಅಂತ ಹೇಳಿ ಹಠ ಹಿಡಿದಿದ್ರು. ಪತ್ರಿಕಾ ಹೇಳಿಕೆಗಳನ್ನು ಬಿಡುಗಡೆ ಮಾಡಿದ್ರು. ಕಾಕತಾಳೀಯವೆಂಬಂತೆ ಈಗ ಮೈನಾರಿಟಿ ವರ್ಗಕ್ಕೇನೆ ಮೀಸಲಾಗಿ ಬಂದಿದೆ. ಇದನ್ನು ಒಬ್ಬರು ಮುಸ್ಲಿಂ ಕಾರ್ಪೊರೇಟರ್ ಪ್ರಶ್ನೆ ಮಾಡ್ತಾ ಇಲ್ಲ ಅಂದರೆ ಏನು ವ್ಯವಹಾರ ಆಗಿದೆ? ಈ ಮೇಯರ್ ಆ್ಯಂಡ್ ಟೀಮ್ ಏನಿದೆಯಲ್ಲ, ಇವರೇನಾದರೂ ನಿಮ್ಮನ್ನು ಖರೀದಿ ಮಾಡಿದಾರಾ? ನಿಮಗೆ ಬಂದಂತಹ ಅವಕಾಶವನ್ನು ನೀವು ಉಪಯೋಗಿಸಿಕೊಳ್ಳದೇ ಮೌನವಾಗಿ ಕೂತ್ಕೊಂಡಿದ್ದೀರಿ ಅಂದರೆ ನಿಶ್ಚಿತವಾಗಿ ನೀವು ಖರೀದಿಯಾಗಿದ್ದೀರಿ ಅಂತ ಹೇಳಿ ನಮಗೆ ಸಂಶಯ ಬರ್ತಾ ಇದೆ. ಅಕಸ್ಮಾತ್ ಬೇರೆ ಪಕ್ಷ ಇಲ್ಲಿ ಆಡಳಿತ ಇದ್ದಾಗ ನಿಮ್ಮನ್ನು ತಿರಸ್ಕರಿಸಿ ಬೇರೆಯವರನ್ನು ಏನಾದರೂ ಮೇಯರ್ ಮಾಡ್ತಾ ಇದ್ದರೆ ಇವರು ಸುಮ್ಮನೆ ಕೊಡ್ತಿದ್ರಾ? ಸೊ ಒಟ್ಟಿನಲ್ಲಿ ನಮ್ಮ ಕಲಬುರಗಿಯಲ್ಲಿ ಸಂವಿಧಾನ ಬಾಹಿರ ಮತ್ತು KMC ಆ್ಯಕ್ಟ್ನ ವಿರೋಧವಾಗಿ ಇಲ್ಲಿ ಆಡಳಿತ ನಡೀತಾ ಇದೆ. ಆನೆ ನಡೆದದ್ದೇ ದಾರಿ. ಹೋಮ್ ಮಿನಿಸ್ಟರ್ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇಲ್ಲಿ ಅಧಿಕಾರಿಗಳಿಗೆ ಏನು ಫೋನ್ನಲ್ಲಿ ಸೂಚನೆ ಕೊಡ್ತಾರೋ, ಇಲ್ಲಿ ಅಧಿಕಾರಿಗಳು ರೀತಿ ನಿಯಮಗಳನ್ನು ಗಾಳಿಗೆ ತೂರಿ ಮಿನಿಸ್ಟರ್ ಫಾಲೋವರ್ಸ್ಗಳಿಗೆ ಹೇಗೆ ಅನುಕೂಲ ಆಗಬೇಕೋ ಅನುಕೂಲಕ್ಕೆ ತಕ್ಕಂತೆ ಇವರು ಗದ್ದುಗೆಯನ್ನು ಹಾಕಿ, ಸಿಂಹಾಸನವನ್ನು ಹಾಕಿ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ವಿರೋಧಿ ನಡೆಯೋದು. ವಿರೋಧ ಪಕ್ಷದ ಸದಸ್ಯರಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ. ಅಲ್ಲಿ ಇವರಿಗಂತೂ ಬುದ್ಧಿ ಇಲ್ಲ, ದಮ್ಮಿಲ್ಲ, ತಾಕತ್ತಿಲ್ಲ. ಖಮೇನಿಗೆ ಸಂತಾಪ ಶ್ರದ್ಧಾಂಜಲಿ ಸೂಚಿಸೋಕೆ ಎದ್ದು ನಿಂತು ಇವರು ಪ್ರಾರ್ಥನೆ ಮಾಡ್ತಾರೆ. ತಿರ್ಗಾ ಹೋಗಿ ನಾವೆಲ್ಲ ಟೀಕೆ ಮಾಡಿದ ಮೇಲೆ ಇದು ತಪ್ಪು ಅಂತ ಹೇಳಿ ಕಮಿಷನರ್ಗೆ ಮನವಿ ಕೊಡ್ತಾರೆ. ಇಂತಹ ವಿರೋಧ ಪಕ್ಷ ಇಲ್ಲಿ ಇರೋದರಿಂದಲೇ ಅವರು ಇವರು ಕಾಂಪ್ರಮೈಸ್ ಆಗಿರೋದರಿಂದಲೇ ಕಲಬುರಗಿ ಅಭಿವೃದ್ಧಿ ಶೂನ್ಯ.
ಹಳ್ಳ ಹಿಡಿದಿದೆ. ಪ್ರತಿ ರಸ್ತೆಯಲ್ಲಿ ಹೋಗ್ರಿ, ಗುಂಡಿ ಇಲ್ಲದ ರಸ್ತೆ ಯಾವುದೂ ಇಲ್ಲ. ಇದನ್ನು ನಮ್ಮ ಪಕ್ಷ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಮತ್ತೊಂದು ಮನವಿಯನ್ನು ನಾವು ಇಲ್ಲಿಯ ಪ್ರಾದೇಶಿಕ ಆಯುಕ್ತರಿಗೆ ಕೊಡ್ತೀವಿ. 29ನೇ ತಾರೀಕು ಯಾವುದೇ ಕಾರಣಕ್ಕೂ ನೀವು ಚುನಾವಣೆಯನ್ನು ಮುಂದೂಡಬಾರ್ದು. ಮುಂದೂಡಿದರೆ ನಾವು ಅದೇ 29ನೇ ತಾರೀಕು ಮಹಾನಗರ ಪಾಲಿಕೆ ಎದುರುಗಡೆ ನಮ್ಮ ಪಕ್ಷದಿಂದ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗತ್ತೆ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕಾನೂನು ಬಗ್ಗೆ, ಸಂವಿಧಾನದ ಬಗ್ಗೆ ಹೇಳುವಂಥ ಗೃಹ ಮಂತ್ರಿಗಳು ಸಿ.ಟಿ. ರವಿಯವರು ಆಡಿದಂತಹ ಮಾತಿಗೆ ರವಿಯವರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ನಾನು ಈ ಗೃಹ ಸಚಿವರಿಗೆ ಕೇಳ್ತೀನಿ, ಅವರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಸ್ತಾ ಇದ್ದೀರಿ, ನಿಮ್ಮ ಕ್ಷೇತ್ರದೊಳಗೆ ಉಸುಕು ತಿಂದ್ರಲ್ಲ ಕಳ್ಳರು, ಅವ್ರಿಗೇನು ಕುಡಿಸಿದ್ರಿ ನೀವು? ಬೂಸ್ಟ್ ಕುಡಿಸಿದ್ರೋ ಅಥವಾ ಬೋರ್ಮಿಟಾ ಕುಡಿಸಿದ್ರೋ? ಕೊಳ್ಳೆ ಹೊಡಲಿಕ್ಕೆ, ಲೂಟಿ ಮಾಡಲಿಕ್ಕೆ, ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಲಬುರಗಿ ಇವತ್ತು ಹೇಳಿ ಮಾಡಿಸಿದಂತಹ ತಾಣ ಆಗಿದೆ. ಇದನ್ನು ತಡಿಬೇಕು ಅಂತ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಮ್ಮ ಪಕ್ಷದ ವತಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ.